ಅದರ ಬಗ್ಗೆ ತನಿಖೆಗೆ ಆಯೋಗ ರಚನೆ ಮಾಡಿರುವುದು ಪರ್ಟಿಕ್ಯುಲರ್ ಈ ಪ್ರಕರಣಕ್ಕಲ್ಲ ಅಂತ ಹೇಳ್ತಾರೆ. ಜಡ್ಜ್ ಎಂ ನಾಗಪ್ರಸನ್ನ ಪ್ರಶ್ನೆಗೆ ಉತ್ತರಿಸಿದ್ದಾರೆ ರಾಘವನ್. ಸಿಎಂ ಪತ್ನಿಯ ನಿವೇಶನ ಹಂಚಿಕೆಯ ಬಗ್ಗೆ ಆಯೋಗ ರಚಿಸಿಲ್ಲ. ಸಾಮಾನ್ಯ ಆಡಳಿತಾತ್ಮಕ ಕ್ರಮಗಳ ತನಿಖೆಗೆ ಮಾಲ್ ಫಂಕ್ಷನ್ಸ್, ಅಡ್ಮಿನಿಸ್ಟ್ರೇಟಿವ್ ಮಾಲ್ ಫಂಕ್ಷನ್ಸ್, ಇದಕ್ಕೋಸ್ಕರ ಮಾತ್ರ ಆಯೋಗ ರಚನೆ ಆಗಿದೆ. ಮುಖ್ಯಮಂತ್ರಿಗಳ ಪತ್ನಿಯ ನಿವೇಶನ ಹಂಚಿಕೆಯ ಬಗ್ಗೆ ಅಲ್ಲ ಆಯೋಗ ಆಗಿರೋದು. ಸಾಮಾನ್ಯ ಆಡಳಿತಾತ್ಮಕ ಕ್ರಮಗಳ ಬಗ್ಗೆ, ಅದರ ತನಿಖೆಯ ಬಗ್ಗೆ ಆಯೋಗ ರಚನೆಯಾಗಿದೆ. ಜಡ್ಜ್ ಎಂ ನಾಗಪ್ರಸನ್ನ ಪ್ರಶ್ನೆಗೆ ಉತ್ತರಿಸಿದ್ದಾರೆ ರಾಘವನ್. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ, ಈಗಾಗಲೇ ಕಮಿಷನ್ ನೇಮಕ ಮಾಡಿದ್ದೀವಿ, ಜುಡಿಷಿಯಲ್ ಕಮಿಷನ್ ನೇಮಕ ಮಾಡಿದ್ದೀವಿ. ಈ ಜುಡಿಷಿಯಲ್ ಕಮಿಷನ್ ನೇಮಕ ಆಗಿರೋದು, ಆಯೋಗ ತನಿಖೆಗೆ ರಚನೆ ಆಗಿರೋದು ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಕೇಳಿ ಬಂದಿರುವ ಆರೋಪಕ್ಕಲ್ಲ, ಜನರಲ್ ಮಾಲ್ ಫಂಕ್ಷನ್, ಅಡ್ಮಿನಿಸ್ಟ್ರೇಟಿವ್ ಮಾಲ್ ಫಂಕ್ಷನ್ಗೆ. ಮೂಡಾ ಹಗರಣಗಳ ಸಂಬಂಧ ಸರ್ಕಾರ ರಚನೆ ಮಾಡಿರುವುದು ಆಯೋಗವನ್ನ. ಆದರೆ ಆ ಮೂಡಾ ಪ್ರಕರಣಗಳಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಡಲಾಗಿರುವ ನಿವೇಶನಕ್ಕೆ ಸಂಬಂಧಪಟ್ಟಂತ ದೂರಿಗೆ ಸಂಬಂಧಪಟ್ಟ ಹಾಗಲ್ಲ. ವಕೀಲ ರಾಘವನ್ ಜಡ್ಜ್ ಎಂ ನಾಗಪ್ರಸನ್ನ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಬಹಳ ಕ್ಲಿಯರ್ ಆಗಿದೆ. 2015ರಲ್ಲಿ ಮೂಡಾದ ಜಮೀನಿಗೆ ನಮಗೆ ಪರಿಹಾರ ಕೊಡಿ ಅಂತ ಮುಖ್ಯಮಂತ್ರಿಗಳ ಪತ್ನಿ ಮೂಡಾದಲ್ಲೇ ಕೇಳ್ಕೊಳ್ತಾರೆ. ಆಗ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಾರೆ. 2017ರಲ್ಲಿ ಹೊಸ ನಿಯಮಾವಳಿಗಳನ್ನು ತರಲಾಗುತ್ತೆ, 50-50 ಸೂತ್ರ ತರ್ತಾರೆ. ಆಗಲೂ ಕೂಡ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಾರೆ. ನಿಂಗ ಅನ್ನೋನಿಗೆ ಸೇರಿದ್ದಾಗಿತ್ತು ಈ ಜಮೀನು. ಈ ನಿಂಗ ಅನ್ನೋನಿಗೆ 3 ಜನ ಮಕ್ಕಳಿದ್ರು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು, ಈ 3 ಜನ ಮಕ್ಕಳು. 98ರಲ್ಲೇ ಈ ಜಮೀನನ್ನು ಮೂಡಾ ವಶಪಡಿಸ್ಕೊಂಡಿತ್ತು. ದೇವರಾಜು ಅನ್ನೋರು ಭೂಮಾಲೀಕರೇ ಆಗಿರಲಿಲ್ಲ. ಅಂಥದ್ರಲ್ಲಿ ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಆಗಿ ಹೋಗಿತ್ತು. ಜಮೀನು ನೋಟಿಫಿಕೇಶನ್ ಆದ ದಿನ ಭೂಮಿ ನಿಂಗನ ಹೆಸರಲ್ಲಿತ್ತು. ಭೂಮಿಯ ಮಾಲೀಕ ನಿಂಗ ಆಗಿದ್ದ. ದೇವರಾಜ ಹೆಸರಿಗೆ ಡಿನೋಟಿಫಿಕೇಶನ್ ಕೇಳಿದ್ರು. ಆದರೆ ಅದು ಮೈಲಾರಯ್ಯ ಹೆಸರಲ್ಲಿ ಇರುವಂಥ ಜಮೀನಾಗಿತ್ತು. ಡಿನೋಟಿಫೈ ಆಗಿಲ್ಲ. 2004ರಲ್ಲಿ ಸಿದ್ದರಾಮಯ್ಯ ಭಾಮೈದನಿಗೆ ಈ ಭೂಮಿ ಮಾರಾಟ ಆಗತ್ತೆ. ಯಾರಿಂದ? ದೇವರಾಜುನಿಂದ. ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಮಾರಾಟ ಮಾಡಿದ್ದಾರೆ. ದೇವರಾಜು ಅನ್ನೋರಿಂದ ಭೂಮಿ ಮಾರಾಟ ಆಗಿದೆ. ದೇವರಾಜು ಆ ಭೂಮಿಯ ಮೂಲ ವಾರಸುದಾರ ಅಲ್ವೇ ಅಲ್ಲ, ಮಾಲೀಕನೇ ಅಲ್ಲ. 3 ಎಕರೆಗಿಂತ ಹೆಚ್ಚು ಭೂಮಿ ಸ್ವಾಧೀನವಾದರೆ ಅದಕ್ಕೆ ಪರಿಹಾರ ಕೊಡಬೇಕು. 4800 ಚದರ ಅಡಿ ಭೂಮಿ ಪರಿಹಾರ ನೀಡಲಾಗೋದು. ಆದರೆ 94ರ ನಿಯಮದ ಪ್ರಕಾರ 2 ಸೈಟ್ಗಷ್ಟೇ ಅವಕಾಶ ಇತ್ತು. ಇವರು ಪಡ್ಕೊಂಡಿದ್ದೆಷ್ಟು? 14 ಸೈಟ್ಗಳು. ಜಾಗವನ್ನು ಮೂಡಾ ವಶಪಡಿಸಿಕೊಂಡ ಬಳಿಕ ಮಾರಾಟ ಮಾಡಿದ್ದಾರೆ. ದೇವರಾಜು ಹೇಗೆ ಭೂಮಿ ಮಾರಾಟ ಮಾಡೋದಕ್ಕೆ ಬರುತ್ತೆ? ಮೂಡಾದ ಭೂಮಿ ಅದು. ದೇವರಾಜು ಯಾರು ಮಾರಾಟ ಮಾಡೋದಕ್ಕೆ? ಅರ್ಜಿದಾರರ ಬಾಮೈದನಿಂದ ದಾನಪತ್ರ ರಿಜಿಸ್ಟರ್ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ದಾನಪತ್ರ ನೋಂದಣಿಯಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಮೂಡಾದಿಂದ ಪರಿಹಾರ ಕೇಳ್ತಾರೆ. ನಮ್ಮ ಜಮೀನನ್ನು ಮೂಡಾ ಪಡೆದುಕೊಂಡಿದೆ. ಸಾಮಾನ್ಯ ಅರ್ಜಿದಾರರಂತೆ ಮೂಡಾಗೆ ಅರ್ಜಿ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ. 2015ರಲ್ಲಿ 50:50, 50-50ರ ಅನುಪಾತದಲ್ಲಿ ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಸಾಮಾನ್ಯ ವ್ಯಕ್ತಿ ಅರ್ಜಿ ಹಾಕಿದ್ದಿದ್ರೆ ಭೂಮಿ ಕೊಡ್ತಾ ಇದ್ರಾ? ಕೋರ್ಟ್ನಲ್ಲಿ ಆದೇಶ ತೆಗೆದುಕೊಂಡು ಹೋಗಬೇಕಾಗಿತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಿದ್ರೆ. ಇಲ್ಲಿ ಸಿಎಂ ಪತ್ನಿ ಆಗಿರೋದ್ರಿಂದ ಇದ್ಯಾವುದೂ ಆಗಲಿಲ್ಲ. ಕೋರ್ಟಿಗೂ ಹೋಗಲಿಲ್ಲ, ಯಾವ ಆದೇಶವೂ ಬೇಕಾಗಿರಲಿಲ್ಲ. 2015ರಲ್ಲಿ ನಿಯಮದ ಪ್ರಕಾರ 50-50 ಸೈಟ್ ಹಂಚಿಕೆ ಆಗುತ್ತೆ. ಮಾಲೀಕರೇ ಅಲ್ಲದವರಿಗೆ ಭೂಮಿಯನ್ನು ಕೊಟ್ಟಿದ್ದು ಹೇಗೆ? ಈ ಪ್ರಕರಣದಲ್ಲಿ ಎಲ್ಲ ವ್ಯವಹಾರ ದುರುದ್ದೇಶಪೂರ್ವಕವಾಗಿಯೇ ನಡೆದಿದೆ. ಇದು ವಕೀಲ KG ರಾಘವನ್ ಅವರ ವಾದ. 92ರಿಂದ 98ರವರೆಗೆ ಜಮೀನಿನ ಸ್ವಾಧೀನ ಪ್ರಕ್ರಿಯೆ ನಡೆಯಿತು. ದೇವನೂರು ಬಡಾವಣೆಯನ್ನು ನಿರ್ಮಾಣ ಮಾಡ್ತಾ ಇದ್ರು. ಅದಕ್ಕೆ ಎಲ್ಲ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ರು. 98ರ ಹೊತ್ತಿಗೆ ಎಲ್ಲ ಜಮೀನು ಸ್ವಾಧೀನ ಆಗಿತ್ತು. 98ರಲ್ಲಿ
ಈಗ ಮುಖ್ಯಮಂತ್ರಿ ಪತ್ನಿಯ ಹೆಸರಲ್ಲಿರುವಂಥ ಜಮೀನಿದೆಯಲ್ಲ, 3 ಎಕರೆ 16 ಗುಂಟೆ ಜಮೀನು ನಿಂಗ ಅನ್ನೋನ ಹೆಸರಲ್ಲಿತ್ತು. ನಿಂಗ ಅನ್ನೋನ ಹೆಸರಿನಿಂದ ಕೊನೆಯದಾಗಿ ಅದು ಮೂಡಾಗಿ ಹೋಗಿದೆ. ಮೂಡ ಅದನ್ನು ತನ್ನ ಸುಪರ್ದಿಗೆ ಪಡ್ಕೊಂಡಿದೆ. ಮೂಲ ಭೂಮಿಯ ವಾರಸುದಾರರಿಗೆ ಪರಿಹಾರವನ್ನು ಕೊಟ್ಟಾಗಿದೆ. 98ರಲ್ಲಿ 3.24 ಅಂದರೆ 3,24,000 ಆ ಭೂಮಿಗೆ ಪರಿಹಾರ ಇದ್ದಿತ್ತು. ಎಷ್ಟು? 3,24,000 ಪರಿಹಾರ ಕೊಟ್ಟು ಆಯಿತು. 98ರ ನಂತರ ಇದು ಮೂಡಾದ ಜಮೀನಾಗಿತ್ತು. ಮೂಡ ನಿವೇಶನ ನಿರ್ಮಾಣ ಮಾಡಿದೆ, ನಿವೇಶನ ಅಭಿವೃದ್ಧಿಪಡಿಸಿದೆ. ಕೃಷಿ ಯೋಗ್ಯ ಜಮೀನಂತೂ ಅಲ್ಲವೇ ಅಲ್ಲ. ಆದರೆ 2004ರಲ್ಲಿ ನಿಂಗಾನ 3ನೇ ಮಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.